ನೋಟನ ನೋಡ್ತಿದ್ರೆ ಯಾವ್ದೋ ದೊಡ್ಡ ಸೀಕ್ರೆಟೇ ಮುಚ್ಚಿಡ್ತಿರೋ ಹಾಗಿದೆ. ಯಾವುದು ಬಚ್ಚಿಟ್ಕೊಳ್ದೆ ಎಲ್ಲ ಹೇಳ್ಬಿಡ್ಬೇಕು. ನಾನು ಬಚ್ಚಿಟ್ಕೊಂಡ್ರು ಅವಳು ಸುಮ್ಮನಿರಲ್ಲ. ಆ ನೋಟ ನೋಡು, ತೋಳ ನೋಡ್ದಾಗ ನೋಡ್ತಾ ಇದ್ದಾಳೆ. ಅಂಕಲ್ ಬಂದಿಲ್ವಲ್ಲ? ಅವ್ರಿಗಿನ್ನ ಜ್ವರ ಕಡಿಮೆ ಆಗಿಲ್ಲಮ್ಮ. ಎಲ್ಲ ಓಕೆ ಅಲ್ವಾ? ಓಕೆ ಆದ್ರೂ ಆಗ್ಲಿಲ್ಲ ಅಂದ್ರು ನೀನೇನ್ ಮಾಡಕ್ಕಾಗತ್ತಮ್ಮ? ನೀವು ನನ್ನ ಹೊರಗಿನ ವ್ಯಕ್ತಿ ತರ ನೋಡ್ತಿದ್ದೀರಾ. ಇಲ್ಲಮ್ಮ, ನಿನ್ನ ನನ್ ಸ್ವಂತ ಮಗಳ ಹಾಗೆ ನೋಡ್ತಿದ್ದೀನಿ. ಆದ್ರೆ ಸ್ವಂತ ಮಗಳಂತೂ ಅಲ್ಲ ಅಲ್ವಾ? ಇದೇನ್ ನಿತ್ಯ, ನಮ್ ಸ್ವಪ್ನಗಿಂತ ಹೆಚ್ಚಾಗಿ ನಿನ್ಗೆ ಸರ್ವಿಸ್ ಮಾಡ್ತಿದೀವಲ್ವಾ ನಾನು ನನ್ ಗಂಡ. ಚೀಟಿಂಗ್ ಕೂಡ ಮಾಡ್ತಿದ್ದೀರಾ. ನಮಗ್ ಗೊತ್ತಿರೋದ್ ನಿನ್ಗೂ ಗೊತ್ತಾದ್ಮೇಲೆ ಅದು ಚೀಟಿಂಗ್ ಹೇಗಾಗತ್ತಮ್ಮ? ಹೋಗ್ಲಿ, ಸೀಕ್ರೆಟ್ ಅನ್ಕೊಳ್ಳಿ. ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ? ನೀನು ಮುಚ್ಚಿಟ್ಟಿದ್ದೆಲ್ಲ. ಸರಿ, ಏನೋ ಹೇಳ್ತೀನಿ ಅಂದ್ರಿ ಅಲ್ವಾ, ಹೇಳಿ. ನಿನ್ಗೂ ಕೂಡ ಗೊತ್ತಾದ್ಮೇಲೆ ಇನ್ನು ಹೇಳೋದೇನಿದೆ? ನನಗ್ ಗೊತ್ತಿಲ್ದೇ ಇರೋದು ಏನಾದ್ರೂ ಇದ್ರೆ ಹೇಳಿ. ನಿನಗ್ ಏನ್ ಗೊತ್ತೋ ನನಗ್ ಹೇಗ್ ಗೊತ್ತಾಗತ್ತಮ್ಮ? ನಿಮಗ್ ಗೊತ್ತಿರೋದನ್ನ ಹೇಳಿ. ನಿನಗ್ ಗೊತ್ತಿರೋದನ್ನ ನಾನ್ ಹೇಳ್ದೆ ಅನ್ಕೋ, ಅದು ನಿನಗ್ ಬೋರ್ ಆಗತ್ತೆ. ಮೊದ್ಲು ನಿನಗೇನ್ ಗೊತ್ತೋ ಅದನ್ನ ಹೇಳು. ಇನ್ನೂ ಗೊತ್ತಾಗ್ಬೇಕಾಗಿರೋದೇನಾದ್ರೂ ಇದ್ರೆ ಅವಾಗ ಹೇಳ್ತೀನಿ. ಇಷ್ಟು ದಿನ ಇಲ್ಲ ಅನ್ಕೊಂಡಿದ್ದು ಸಡನ್ ಆಗಿ ಇವಾಗ ಹೇಗ್ ಬಂತು? ಅದೇ ನನ್ಗೂ ಅರ್ಥ ಆಗ್ತಿಲ್ಲಮ್ಮ. ಏನ್ ನಡೀತೋ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ದೇನೆ ಹೇಗ್ ಬರತ್ತೆ? ಇದೇನಮ್ಮ, ನಾವೇನೋ ಪ್ಲಾನ್ ಮಾಡಿ ಕರ್ಸಿರೋ ಹಾಗೆ. ಇದು ಖಂಡಿತವಾಗ್ಲೂ ನಿಮ್ ಪ್ಲಾನೇ. ಹೀಗೆ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಇದೆ. ಮನುಷ್ಯರು ನಾವೇನ್ ಮಾಡಕ್ಕಾಗತ್ತಮ್ಮ? ಇಂಥ ಅದ್ಭುತನ ದೇವ್ರು ಮಾತ್ರನೇ ಮಾಡಕ್ಕಾಗೋದು. ಅಂದ್ರೆ ನನ್ ಮದ್ವೆನ ದೇವ್ರು ಮಾಡ್ಬೇಕು ಅಂತಿದ್ದೀರಾ? ನಿನ್ ಮುಖ, ನಾನು ನೆನ್ನೆ ಎಲ್ಲ ಇಲ್ಲೇ ಇದ್ರೆ ಅಲ್ಲಿ ಹೇಗಿರ್ತೀನಿ? ಅದು ಇನ್ನೊಂಥರ. ಕನ್ಸೇನಾದ್ರೂ ಕಂಡ್ಯಾ? ಕನ್ಸಲ್ಲ ಅಮ್ಮ, ನಿನ್ ಫೋಟೋ ಕೂಡ ನೋಡ್ದೆ. ನನ್ ಫೋಟೋ ನೋಡಿದ್ಯಾ? ಆದ್ರೆ ಆಮೇಲೆ ನೋಡಿದ್ರೆ ಅಲ್ಲಿ ಆ ಫೋಟೋ ಇಲ್ಲ. ಬೇಕು ಅಂದ್ರೆ ಇವಾಗೆ ಮನೆಗೆ ಹೋಗಿ ನೋಡೋಣ. ನಿನ್ ಹಾಗಿರೋ ಆಂಟಿ ಅಲ್ಲಿ ಇದ್ದವರೆಲ್ಲ ನೋಡಿದ್ರು. ಕಳ್ಳಿ, ಮತ್ತೆ ಆ ಮನೆಗೆ ಹೋಗೋದಕ್ಕೆ ಇದೊಂದು ನೆಪನಾ? ಇಲ್ಲ ಅಮ್ಮ, ನಿಜ ಹೇಳ್ತಿದ್ದೀನಿ. ಇಲ್ ನೋಡು, ಅಣ್ಣ ಕೇಳಿಸ್ಕೊಂಡ ಅಂದ್ರೆ ಕೋಪ ಮಾಡ್ಕೋತಾನೆ. ಇನ್ನು ಆ ಮನೆ ಬಗ್ಗೆ ಮರ್ತೋಗಿ ಚೆನ್ನಾಗಿ ಓದ್ಕೋ, ಸರಿನಾ? ಅಮ್ಮನಂತ ಆಂಟಿನ ಅಮ್ಮನ ಫೋಟೋ ನೋಡ್ದೆ ಅಂದ್ರೆ ಅಮ್ಮ ನಂಬ್ತಾನೆ ಇಲ್ವಲ್ಲ. Hi Abhi, how are you? ಅಭಿ, ನಿನ್ ತಂಗಿನ ಕರ್ಕೊಂಡೋಗಕ್ಕೆ ಅವ್ರು ಬಂದಿರೋದು. ದಿವ್ಯಾ, ನೀವ್ ಒಳಗೆ ಹೋಗು. ನಮ್ಮ ತಂಗಿ ನಿಮ್ ಜೊತೆ ಬರಲ್ಲ, ನಾನ್ ಕಳ್ಸಲ್ಲ. ನಾವು ದಿವ್ಯಾಗೋಸ್ಕರ ಬರ್ಲಿಲ್ಲ ಅಭಿ, ನಿನ್ ತಾಯಿ ಹತ್ರ ಮಾತಾಡೋಕ್ ಬಂದ್ವಿ. ಅಮ್ಮನ ಹತ್ರ ಏನ್ ಮಾತಾಡ್ಬೇಕು? ಅಂದ್ರೆ ಜೈ ಅಂಕಲ್ ದಿನ ನಿಮ್ ದಿವ್ಯನ ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ವಾ? ದಿವ್ಯನ ಕಳಿಸ್ಬೇಡ ಅಂತ ನಿಮ್ ಅಮ್ಮನ ಹತ್ರ ಹೇಳ್ತೀವಿ. ಸರಿ, ಇಲ್ಲೇ ಇರಿ, ನಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ. ಎಲ್ಲ ಸುಮ್ನೆ ದಿವ್ಯಾ, ನಿನ್ನ ಜೈ ಅಂಕಲ್ ಹತ್ರ ಕಳಿಸು ಅಂತ ನಿಮ್ಮಮ್ಮನ ಹತ್ರ ಕೇಳೋದಕ್ ಬಂದ್ವಿ. ಹಾಗೆ ಹೇಳ್ತಿಲ್ಲ ಯಾಕೆ ಚಂದ್ರಿಕಾ? ಇಲ್ಲೋ ಅಂದ್ರೆ
ನೀವ್ ಅಭಿಗ್ ಹೇಳಿದ್ದನ್ನ ದಿವ್ಯಾ ಜೈಗ್ ಹೇಳಿದ್ರೆ ಅವ್ನ್ ನಮ್ಮನ್ ಸಾಯಿಸ್ಬಿಡ್ತಾನೆ. ಅಯ್ಯೋ ಹೌದಲ್ವಾ? ಅಮ್ಮ ಪೌಡರ್ ರಾಮಕೃಷ್ಣ ಅಂಕಲ್ ಚಂದ್ರಿಕಾ ಆಂಟಿ ಬಂದಿಯಾರ. ಅವ್ರು ಯಾರು? ಮೊನ್ನೆ ನಾವು ಹೋಗಿದ್ವಲ್ಲ ಅವ್ರ ಮಾವ ಅತ್ತೆ. ಅವ್ರು ಯಾಕೆ ಬಂದಿದ್ದಾರೆ?